ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮೆಷರ್ಮೆಂಟ್ ತೋರಿಸಿದ್ದೀನಿ. ಸೊ ಈ ಬಾಡಿ ಮೆಷರ್ಮೆಂಟ್ಗೆ ಪ್ರಕಾರ ತೋರಿಸಿದ್ದೀನಿ, ಯಾವ ರೀತಿ ಮೆಷರ್ಮೆಂಟ್ ಎಲ್ಲೆಲ್ಲಿ ಹೇಗೆ ತೆಗಿಬೇಕು ಅಂತ ಹೇಳಿ ಬಾಡಿ ಮೆಷರ್ಮೆಂಟಲ್ಲಿ ಮೆಷರ್ಮೆಂಟ್ ತೆಗೆದು ತೋರಿಸಿದ್ದೀನಿ. ಸೊ ಈ ಮೆಷರ್ಮೆಂಟ್ಸ್ ಬಂದಿದೆ, ಈ ಮೆಷರ್ಮೆಂಟ್ಸ್ ಪ್ರಕಾರ ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಏನು ಮೆಷರ್ಮೆಂಟ್ ತೆಗೆದಿದೆ ಆ ಮೆಷರ್ಮೆಂಟ್ ಪ್ರಕಾರ ನೋಡಿ ಇದನ್ನ ನಾನು ಕಟಿಂಗ್ ಮಾಡಿರೋದು. ಸೊ ಇಲ್ಲಿ ನಿಮ್ಗೆ ಎರಡು ತರ ಬರುತ್ತೆ ಕಟಿಂಗ್ ಅಲ್ಲಿ. ಎರಡು ತರ ಅಂದ್ರೆ ಶೇಪ್ ಎರಡು ತರ ಬರುತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ನಾನು ಮಾಡಿರೋ ಕಟಿಂಗ್ ಶೇಪ್ ಹೇಗ್ ಬಂದಿದೆ ಅಂದ್ರೆ ನೋಡಿ, ನಾನು ಹೈಲೈಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಬಂದಿದೆ. ಸೊ ಕೆಲವ್ರದ್ದು ಹೇಗ್ ಬರುತ್ತೆ ಅಂತ ಅಂದ್ರೆ, ಸೊ ಇದು ಅವರ ದೇಹದ ಆಕೃತಿ ಹೇಗಿರುತ್ತೆ ಹಾಗೆ ಬರುತ್ತೆ ನೋಡಿ. ಕೆಲವೊಂದು ನೀವಿಲ್ಲಿ ಡಿಫ್ರೆನ್ಸ್ ನೋಡಿ ಕಾಣ್ತಿರ್ಬೋದು. ಸೊ ನೋಡಿ ಇದು ಈ ಮಾರ್ಕ್ ಏನ್ ಈ ತರ ಬಂದಿದೆ ನೋಡಿ, ಈ ಮಾರ್ಕ್ ನೋಡಿ ಈ ತರ ಶೇಪ್ ಬಂದಿದೆ, ಬಟ್ ಇದು ಈ ತರ ಶೇಪ್ ಬಂದಿದೆ. ಓಕೆನಾ? ಟೈಟ್ ಆಗುತ್ತೆ. ಕೆಲವರು ಹೇಳ್ತಾರೆ ಗೊತ್ತಾ, ಚೆಸ್ಟ್ ತುಂಬಾನೇ ಟೈಟ್, ಇಲ್ಲಿ ಒಂಥರ ಇಲ್ಲಿ ಅಪ್ಪಚ್ಚಿ ತರ ಆಗಿರುತ್ತೆ, ಏನ್ ಮಾಡಿದ್ರು ಅಲ್ಲಿ ಶೇಪ್ ಸರಿಯಾಗಿ ಕೂರ್ತಾ ಇಲ್ಲ ಅಂತ ಕೆಲವರು ನಿಮ್ಗೆ ಕಂಪ್ಲೇಂಟ್ಸ್ ಹೇಳಿರ್ತಾರೆ. ಯಾರ್ಯಾರು ಟೈಲರ್ಸ್ ನೋಡ್ತಿದ್ದೀರಾ ನಿಮ್ಗೆ ಆಲ್ರೆಡಿ ಈ ತರ ಕಂಪ್ಲೇಂಟ್ ಬಂದಿರುತ್ತೆ. ಅದಕ್ಕೆ ಮೇನ್ ರೀಸನ್ ನೋಡಿ ಈ ರೀತಿ ಕಟಿಂಗ್. ಸೊ ಈ ರೀತಿ ಕಟಿಂಗ್ ಅಂದ್ರೆ ಇಲ್ಲಿ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿದ್ದಾರೆ, ವೇಸ್ಟ್ ಲೆಂತ್ ಮಾರ್ಕ್ ಹಾಕಿದ್ದಾರೆ, ಹಿಪ್ ರೌಂಡ್ ಮಾರ್ಕ್ ಹಾಕಿದ್ದಾರೆ, ಬಟ್ ಇಲ್ಲಿ ಮಿಡಲ್ ಚೆಸ್ಟ್ ರೌಂಡ್ ಏನಿದೆ ಅದು ಮಾರ್ಕ್ ಹಾಕಿಲ್ಲ. ಸೊ ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ, ಬಾಡಿ ಮೆಷರ್ಮೆಂಟ್ ತೆಗಿಯೋವಾಗ ವಿಡಿಯೋದಲ್ಲಿ ಹೇಳಿದೆ ನಾನು. ಸೊ ಅವ್ರ ಆಕೃತಿ ಹೇಗಿರುತ್ತೆ, ದೇಹದ ಆಕೃತಿ, ನಾವು ಆ ರೀತಿ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಅವ್ರ ಆಕೃತಿನೇ ಒಂಥರ ಇರುತ್ತೆ. ನಾವು ಯಾವುದೋ ಒಂದು ಕ್ರೂಡ್ ಮೆಥಡ್ ಇಟ್ಕೊಂಡು ಮೆಷರ್ಮೆಂಟ್ ಹಾಕಿ ಕಟಿಂಗ್ ಮಾಡಿದ್ರೆ ಬರಲ್ಲ. ಸೊ ನೋಡಿ ಇಲ್ಲಿ ಇವರು ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿದಾರಲ್ಲ, ಸೊ ಇಲ್ಲಿ ಮಿಡಲ್ ಚೆಸ್ಟ್ ಬರುತ್ತೆ. ಓಕೆನಾ? ಸೊ ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಅಪ್ಪರ್ ಚೆಸ್ಟ್ ಬಂದು 36, ಮಿಡಲ್ ಚೆಸ್ಟ್ ರೌಂಡ್ ಬಂದು 39 ಇಂಚು, 3 ಇಂಚು ಡಿಫ್ರೆನ್ಸ್ ಬಂತು. ಸೊ ಇಲ್ಲಿ 36 ಇಂಚು ಅನ್ಕೊಂಡ್ರು, ಇಲ್ಲಿ ಬರ್ತಾ ಬರ್ತಾ ಈ ರೌಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವ್ರದ್ದು ಆಕ್ಚುಲಿ ಎಕ್ಸ್ಟ್ರಾ ಇರುತ್ತೆ, ಬಟ್ ಇಲ್ಲಿ ಇವ್ರು ಈ ತರ ಶೇಪ್ ಕೊಟ್ಟಿರೋದ್ರಿಂದ ಅದೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇಲ್ಲಿ ಏನ್ ನಮ್ಮ ಫುಲ್ ಬಸ್ಟ್ ಇರುತ್ತೆ, ಇಲ್ಲಿ ಏನ್ ಮೆಷರ್ಮೆಂಟ್ ಇರುತ್ತೆ, ನಾವು ಅದನ್ನ ಮಾರ್ಕ್ ಹಾಕ್ಬೇಕು. ಕೆಲವರು ಆ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ಮಾರ್ಕಿ ಹಾಕಲ್ಲ, ಡೈರೆಕ್ಟ್ ಹಂಗೆ ಹೊಟ್ಟೋಗ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಇಲ್ಲಿ ಈ ತರ ಹಿಡ್ಕೊಳ್ಳೋದು ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಕಟಿಂಗ್ ಹೇಗ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕಲ್ವಾ. ಸೇಮ್ ಇದ್ರ ಕಟಿಂಗ್ ನಾನು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿ, ಮಾರ್ಜಿನ್ ಎಷ್ಟು ಕೊಡ್ಬೇಕು, ಏನ್ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿದೀನಿ. ಸೊ ಬನ್ನಿ ಆ ವಿಡಿಯೋ ನೋಡೋಣ. ಅದರಲ್ಲಿ ಇದ್ರದ್ದು ಏನಿದೆ ಫುಲ್ ಕಟಿಂಗ್ ಡೀಟೇಲ್ ಹಾಕಿದ್ದೀನಿ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಈ ಸ್ಯಾರಿನಲ್ಲಿ ರೆಡಿಮೇಡ್ ಟಾಪ್ ತರಾನೇ ಕಾಣ್ಬೇಕು. ಸೊ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಇದು ಬಂದು ನನ್ನ ಕಸ್ಟಮರ್ದು ಸ್ಯಾರಿ ಕೊಟ್ಟಿದ್ದಾರೆ ಸ್ಟಿಚ್ ಮಾಡಕ್ಕೆ. ಸೊ ಈ ರೆಡಿಮೇಡ್ ಟಾಪ್ಗೆ ಯಾವ್ಯಾವ ರೀತಿ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ವಿಡಿಯೋ ಓಪನ್ ಆಗುತ್ತೆ. ಬಾಡಿ ಮೆಷರ್ಮೆಂಟ್ ಹೇಗೆ ಯಾವ ರೀತಿ ತಗೊಳ್ಬೇಕು, ಮತ್ತೆ ಅದರಲ್ಲಿ ಒಂದಷ್ಟು ಮಾಹಿತಿ ಇದೆ. ಸ್ಟಿಚ್ ಮಾಡಿಸೋ ಡ್ರೆಸ್ಗೂ ರೆಡಿಮೇಡ್ ಟಾಪ್ಗೂ ಏನು ವ್ಯತ್ಯಾಸ, ಸೊ ಇದ್ರ ಬಗ್ಗೆ ಎಲ್ಲ ಬಹಳ ಮಾಹಿತಿ ಇದೆ. ಸೊ ನೋಡಿ. ಸೊ ಇವತ್ತು ಸೊ ಅಲ್ಲಿ ಏನ್ ಮೆಷರ್ಮೆಂಟ್ ಹೇಳಿದೆ ಆ ಮೆಷರ್ಮೆಂಟ್ ಪ್ರಕಾರ ಕಟಿಂಗ್ ಹೇಗ್ ಮಾಡೋದು, ಮತ್ತೆ ಇದರಲ್ಲಿ ತುಂಬಾನೇ ಡಿಫ್ರೆನ್ಸ್ ಇದೆ ಇದು ಮೆಷರ್ಮೆಂಟ್ ಅಲ್ಲಿ. ಸೊ ಹೇಗೆ ಯಾವುದೇ ತರ ಮೆಷರ್ಮೆಂಟ್ ಬಂದು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳು 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ನೋಡಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ಬೋಟ್ ನೆಕ್, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್, ಸಾರಿ ಬೋಟ್ ನೆಕ್ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್, ಫುಲ್ ಕಾಲರ್ ನೆಕ್ ಚೂಡಿದಾರ್, ಯೂನಿಫಾರ್ಮ್ ಚೂಡಿದಾರ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಎರಡು ತರ ಇರುತ್ತೆ, ಕಟೋರಿ ಬ್ಲೌಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಫ್ರಿಲ್ ಅಲ್ಲಿ ಮಾಡುವಂತಹ, ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಫ್ರಿಲ್ ಗೌನ್. ಓಕೆನಾ? ಟ್ರೆಡಿಷನಲ್ ಗೌನ್, ಹಾಗೆ ನಿಮಗೆ ಅಂಬ್ರೆಲಾ ಗೌನ್. ಓಕೆ, ಇದಿಷ್ಟು ನಿಮಗೆ ಇನ್ಕ್ಲೂಡ್ ಇರುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಅನ್ನೋದಿರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಸೊ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ. 18ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವರು ಮೆಷರ್ಮೆಂಟ್ ತುಂಬ ಚೆನ್ನಾಗಿದೆ.
ಅಂತ ಅಂದ್ರೆ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಮೆಷರ್ಮೆಂಟ್ ತರ ಅಲ್ಲ. ಸೊ ಈ ಮೆಷರ್ಮೆಂಟ್ ಅಲ್ಲಿ ಕಲಿಯೋದು ಬಹಳ ಇದೆ. ಇನ್ನೊಂದು ಲಾಂಗ್ ಟಾಪ್ ಇದು. ಸೊ ಲಾಂಗ್ ಟಾಪ್ ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದು ಈಗ ಎಲ್ಲ ಟ್ರೆಂಡ್. ಲಾಂಗ್ ಟಾಪ್ ಬಂದು ಟ್ರೆಂಡ್ ಇಲ್ಲಿದೆ. ಸೊ ಆಮೇಲೆ ಸ್ಯಾರಿನಲ್ಲೇ ಸ್ಟಿಚ್ ಮಾಡಿದೀವಿ ಅನ್ನೋದು ಗೊತ್ತಾಗ್ಬಾರ್ದು, ಆ ರೀತಿ ಮಾಡ್ಬೋದು. ಸೊ ಟಾಪಿಕ್ ನ ಶುರು ಮಾಡೋಣ. ಸೊ ಇದಕ್ಕೆ ನಾನು ಕಾಟನ್ ಲೈನಿಂಗ್ ತಗೊಂಡಿದ್ದೀನಿ. ಸೊ ಇದು ಲಾಂಗ್ ಟಾಪ್ ಆಗಿರೋದ್ರಿಂದ ಮತ್ತೆ ಇವ್ರದ್ದು ಲೆಂತ್ ಜಾಸ್ತಿ ಇದೆ. ಸೊ ಲಾಂಗ್ ಟಾಪ್ ಆಗಿದೆ ಇದು. ಸೊ ಇವ್ರದ್ದು ಲಾಂಗ್ ಟಾಪ್ ಲೆಂತ್ ಬಂದು 49 ಇಂಚು. ಓಕೆನಾ, ಫುಲ್ ಲಾಂಗ್ ಟಾಪ್ ಇದೆ ಇದು 49 ಇಂಚು. ಸೊ ಇದು ಬಂದು ನಾನು ಲೈನಿಂಗ್ ತಗೊಂಡಿರೋದು. ಸೊ ಲೈನಿಂಗು ನಾನು 45 ಇಂಚು ಅಂದ್ರೆ 4 ಇಂಚು ನಾನು ಕಡಿಮೆ ಮಾಡಿದ್ದೀನಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಲೈನಿಂಗ್ ಇದೆ, ನಾವು ಫುಲ್ ಲೈನಿಂಗ್ ಹಾಕೊಳ್ತೀವಿ ಅಂದ್ರೆ 49 ಇಂಚು ತಗೊಳ್ಳಿ, ಇಲ್ಲ ಅಂದ್ರೆ 2 ಇಂಚು ಮೈನಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ 4 ಇಂಚು. ಸೊ ಮಿನಿಮಮ್ 4 ಇಂಚು ಮೈನಸ್ ಮಾಡ್ಕೊಳ್ಳಿ ಈ ತರ ಲಾಂಗ್ ಟಾಪ್ ಬಂದಾಗ. ಸೊ 45 ಇಂಚು ನಾನು ಲೈನಿಂಗ್ ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಅಲ್ಲಿ ನಾನು 49 ಇಂಚು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಏನ್ ಬೇಕು ಅದನ್ನ ನಾನು ತಗೊಳ್ತೀನಿ, ಆಯ್ತಾ. ಸೊ ಇಲ್ಲಿ ಬಂದು ನಾನು ಮಾಡ್ತಾ ಇರುವಂತದ್ದು ಬೋಟ್ ನೆಕ್ ಡ್ರೆಸ್. ಬೋಟ್ ನೆಕ್ ಅಂತ ಹೇಳಕ್ ಬರಲ್ಲ, ಎಕ್ಸಾಕ್ಟ್ ಬೋಟ್ ನೆಕ್ ಅಂತ ಹೇಳಕ್ ಬರಲ್ಲ, ಬಟ್ ಇದು ರೆಡಿಮೇಡ್ ಟಾಪ್ ಆಗಿರೋದ್ರಿಂದ ರೆಡಿಮೇಡ್ ಟಾಪ್ ಅಲ್ಲಿ ನಿಮ್ಗೆ ಈ ರೀತಿ ನೆಕ್ ವಿಡ್ತ್ ಜಾಸ್ತಿ ಇರುತ್ತೆ, ನೆಕ್ ಲೆಂತ್ ತುಂಬಾ ಕಡಿಮೆ ಇರುತ್ತೆ. ಸೊ ಆ ಪ್ರಕಾರವಾಗಿ ಇದು ಸ್ವಲ್ಪ ಬೋಟ್ ನೆಕ್ ಮೆಷರ್ಮೆಂಟ್ ನ ಇದು ಟಚ್ ಆಗುತ್ತೆ. ಸೊ ಬೋಟ್ ನೆಕ್ ತರಾನೇ ನಾವು ಹಾಕೊಳ್ಬಹುದು. ಯಾವ ರೀತಿ ಹಾಕೊಳ್ತೀನಿ ಅಂತ ನೋಡಿ. ಸೊ ಶೋಲ್ಡರ್ ಫಸ್ಟು ಇವ್ರದ್ದು ಶೋಲ್ಡರ್ ಬಂದು 16 ಇಂಚು. ಸೊ ಅದರಲ್ಲಿ ಅರ್ಧ ಅಂದ್ರೆ 8 ಇಂಚು ಬರುತ್ತೆ. ಸೊ ಎಷ್ಟಿದೆ ನಾನು ಅಷ್ಟು ಇಟ್ಟು ಬಿಡ್ತೀನಿ, ಇದ್ರಲ್ಲಿ ಯಾವುದೇ ನಾನು ಮೈನಸ್ ಮಾಡ್ತಾ ಇಲ್ಲ. ಓಕೆನಾ. ಸೊ ಅದಾದ್ಮೇಲೆ ನೆಕ್ ಬಿಡ್ತಿರ್ಲಿ ನಾನು 4.5 ಇಂಚು ಇಡ್ತೀನಿ. ಸೊ ಬೋಟ್ ನೆಕ್ಗೆಲ್ಲ ನಾವು ಇಟ್ಕೊಳ್ತೀವಲ್ಲ, ಸೊ ಅದೇ ತರ 4.5 ಇಂಚು ಇಡ್ತಾ ಇದ್ದೀನಿ. ಇಲ್ಲಿ 4.5 ಇಂಚು ನೆಕ್ ಇಟ್ಟ ಮೇಲೆ ಇಲ್ಲಿ ನಮ್ಗೆ 3.5 ಇಂಚು ಮಿಗುತ್ತೆ. ಸೊ 3.5 ಇಂಚಲ್ಲಿ ಸೀಮಿಂಗ್ ಅಲೈನ್ಸ್ಗೆಲ್ಲ 3/4 ಇಂಚು ಹೋಗಿ ಇನ್ನ 2.25 ಇಂಚು ನಮ್ಗೆ ರೆಡಿ ಶೋಲ್ಡರ್ ಸಿಗುತ್ತೆ. ಸಪೋಸ್ ನಿಮ್ಗೆ ಶೋಲ್ಡರ್ ಜಾಸ್ತಿ ಬೇಕು ಅಂದ್ರೆ ಇದಕ್ಕಿಂತ ಜಾಸ್ತಿ ಶೋಲ್ಡರ್ ಇಟ್ಕೊಳ್ಬಾರ್ದು. ಇಲ್ಲಿ ಏನಿದೆ ನೆಕ್ ಬಿಡ್ತಿಲ್ಲ 4.5 ಇಟ್ಟಿದ್ದೀನಲ್ಲ ಅದನ್ನ 4 ಇಂಚ್ ಇಟ್ಕೊಳ್ಳಿ. ಸೊ ನಾನು ಇಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ, ನಾನು 4 ಇಂಚ್ ಇಡ್ತೀನಿ ಇವಾಗ. ಓಕೆನಾ, 4.5 ಇದ್ದು ಕ್ಯಾನ್ಸಲ್ ಮಾಡ್ತೀನಿ, 4 ಇಂಚ್ ಇಡ್ತೀನಿ. ಸೊ ಅವಾಗ ಇಲ್ಲಿ ಸ್ವಲ್ಪ ಇನ್ನ 1/2 ಇಂಚು ಶೋಲ್ಡರ್ ಎಕ್ಸ್ಟ್ರಾ ಬರುತ್ತೆ. ಆ ತರ ಮಾಡ್ಕೊಬಹುದು. ಶೋಲ್ಡರ್ ಅಗಲ ಬೇಕು ಅಂತ ಹೇಳಿ ಶೋಲ್ಡರ್ನ ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಮಾಡೋದಲ್ಲ, ಆಯ್ತಾ. ಸೊ ಲೆಂತ್ ಆಯ್ತು, ಶೋಲ್ಡರ್ ಆಯ್ತು. ನೆಕ್ ಬಿಡ್ತು ಫ್ರಂಟ್ ಅಲ್ಲಿ 4.5 ಇಂಚು. ಜಸ್ಟ್ ನಿಮ್ಗೆ ಹಾಗೆ ತೋರಿಸ್ತೀನಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ. ಜಸ್ಟ್ ಹಾಗೆ ಮಾಡ್ತೀವಿ ನಾವು, ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಅನ್ನೋರು ಈ ರೀತಿ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಒಂದು ನೆಕ್ ಶೇಪ್ ಕೊಡಿ, ಆಯ್ತಾ. ಸೊ ಇದಕ್ಕೆ ನಾನು ಇಲ್ಲಿ ಕ್ಯಾನ್ವಾಸ್ ಅಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ನಾನು ಕಟಿಂಗ್ ಮಾಡುವಾಗ ತೋರಿಸ್ತೀನಿ. ಏನಕ್ಕಂದ್ರೆ ಹಿಂದೆಗಡೆನು ತುಂಬಾ ಕಡಿಮೆ ಇದೆ ಅಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ಬಂದು 5 ಇಂಚು, ಫ್ರಂಟ್ ಅಲ್ಲಿ 4.5 ಇಂಚು. ಸ್ವಲ್ಪ ಫ್ರೀ ಬೇಕು ಅಂತ ಅಂದ್ರೆ ನೀವು ಇನ್ನೊಂಚೂರು 5 ಇಂಚು ಆ ತರನು ಇಟ್ಕೊಳ್ಬಹುದು. ಅಥವಾ ನೀವು ಹಾಕಕ್ಕೆ ತೆಗಿಯಕ್ಕೆಲ್ಲ ನಮ್ಗೆ ಈಸಿ ಆಗ್ಬೇಕು, ಕಡಿಮೆ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ಈ ರೀತಿ ವಿ ಶೇಪ್ ಕೊಟ್ಕೋಬಹುದು. ಸೊ ಇಲ್ಲಿ ಒಂದು ಹುಕ್ ಹಾಕೊಂಡ್ರು ಆಗುತ್ತೆ, ಅಥವಾ ಹಾಗೆ ಓಪನ್ ಮಾಡಿಬಿಡ್ತೀವಿ ಅಂದ್ರೆ ಸೊ ಅದು ಒಂದು ಡಿಸೈನ್ ಆಗುತ್ತೆ. ಸೊ ಕ್ಯಾನ್ವಾಸ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಶೋಲ್ಡರ್ 8 ಇಂಚ್ ಇಟ್ಟಿದೀವಲ್ಲ, ಅದಕ್ಕೆ 1/2 ಇಂಚು ಸೇರಿಸಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ 8.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಬಂದು ಆರ್ಮೋಲ್ ಲೆಂತ್. ಇಲ್ಲಿ 8 ಇಂಚ್ ಇಟ್ಟಿದ್ರೆ ಇಲ್ಲೂ 8 ಇಂಚ್ ಇಡಿ. ಸೊ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಎದೆಯ ಸುತ್ತಳತೆಯ 4ನೇ 1 ಭಾಗ. ಸೊ ಇವ್ರದ್ದು 36 ಇಂಚು ಅಪ್ಪರ್ ಚೆಸ್ಟ್, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚು ಬರುತ್ತೆ. ಸೊ 9 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಸೀಮಿಂಗ್ ಅಲೈನ್ಸ್. ಓಕೆನಾ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಸ್ಲೋಪ್ಗೆ ನೀವು ಮಾರ್ಕ್ ಹಾಕ್ಲೇಬೇಕು. ಈ ರೀತಿ ನೆಕ್ ಲೆಂತ್ ಕಡಿಮೆ ಇಟ್ಟಾಗ 1/2 ಇಂಚು ಶೋಲ್ಡರ್ ಸ್ಲೋಪ್ ನೀವು ಮಾರ್ಕ್ ಹಾಕಿದ್ರಿ, ಇಲ್ಲಾಂದ್ರೆ ಅದು ಉಬ್ಕೊಂಡಂಗೆ ಆಗುತ್ತೆ ವೇರ್ ಮಾಡಿರುವಾಗ, ಆಯ್ತಾ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಒಂದು 1/2 ಇಂಚು ಒಳಗಡೆ ತಗೊಳ್ಳಿ, ಒಂದು 1/2 ಇಂಚ್ ತಗೊಳ್ಳಿ, ಜಾಸ್ತಿ ತಗೋಬೇಡಿ. ಈ ರೀತಿ ಲೈನ್ ಹಾಕೊಳ್ಳಿ. ಹಾಕೊಂಡು ಇಲ್ಲಿಂದ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು
ಈ ರೀತಿ ಶೇಪ್ ಹಾಕಿ. ಓಕೆನಾ? ಸೊ ಈಗ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ? ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಇದೆ 16 ಇಂಚು, ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಡಿ, 1/2 ಇಂಚು ಶೋಲ್ಡರ್ ಸ್ಲೋಪ್ ಕಟ್ ಮಾಡಕ್ ಬಿಟ್ಟಿದೀವಿ, 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ನಮಗೆ 16 ಇಂಚು ಅವ್ರದ್ದು ಆರ್ಮೋಲ್ ರೌಂಡ್, ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು. 8 ಇಂಚು ಬರುತ್ತಾ? ಸೊ ನೋಡ್ಕೊಳ್ಳಿ, ನೋಡಿ ಇಲ್ಲಿ ಎಕ್ಸಾಕ್ಟ್ ಆಗಿ 8 ಇಂಚು ಬರ್ತಾ ಇದೆ. ಸೊ ಆರ್ಮೋಲ್ ಟೈಟ್ ಬರಲ್ಲ. ಸೊ ಇಲ್ಲೇ ಕನ್ಫರ್ಮ್ ಆಯ್ತು. ಸೊ ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿದಾಯ್ತು. ಈಗ ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕೋಣ. ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕಕ್ಕೆ ಅಪೆಕ್ಸ್ ಪಾಯಿಂಟ್. ಸೊ ಬಾಡಿ ಮೆಜರ್ಮೆಂಟ್ ಹೇಗೆ ತೆಗಿಯೋದು, ಯಾವ್ಯಾವ ಮೆಜರ್ಮೆಂಟ್ ಬೇಕು ಈ ಲಾಂಗ್ ಕುರ್ತಿ ಅಥವಾ ರೆಡಿಮೇಡ್ ಕುರ್ತಿ ರೆಡಿ ಮಾಡಕ್ಕೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಮೆಷರ್ಮೆಂಟ್ ಎಕ್ಸ್ಪ್ಲೈನ್ ಸಮೇತ ಹೇಳಿದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಸೊ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು 10.5 ರೆಡಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಏನಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡೆ ಅಂತಂದ್ರೆ ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತದು 1/2 ಇಂಚು. ಸೊ ಅವಾಗ ರೆಡಿ 10.5 ಏನಿದೆ ಅದು ಎಕ್ಸಾಕ್ಟ್ ಆಗಿ ಬರುತ್ತೆ. ಇಲ್ಲೊಂದು ಲೈನ್ ಹಾಕೊಳ್ಳಿ. ಸೊ ಅಪೆಕ್ಸ್ ಪಾಯಿಂಟ್ ಲೈನ್ ಈ ರೀತಿ ಹಾಕೊಂಡು, ಸೊ ಇಲ್ಲಿ ಈ ಲೈನ್ ಅಲ್ಲಿ ನಾವು ಫುಲ್ ಬಸ್ಟ್ ಅಥವಾ ನಮ್ಮ ಏನ್ ಮಿಡಲ್ ಚೆಸ್ಟ್ ರೌಂಡ್ ಇದೆ ಸೊ ಅದು ಮಾರ್ಕ್ ಹಾಕ್ಬೇಕು. ಇವ್ರದ್ದು ಫುಲ್ ಬಸ್ಟ್ ಬಂದು 39 ಇಂಚು. ಸೊ ನೋಡಿ ಅಪ್ಪರ್ ಚೆಸ್ಟ್ ಬಂದು 36, ಇದು ಫುಲ್ ಬಸ್ಟ್ ಬಂದು 39. ಒಬ್ಬೊಬ್ರಿಗೂ ಒಂಥರ ಬಾಡಿ ಶೇಪ್ ಇರುತ್ತೆ, ಅವ್ರ ದೇಹದ ಆಕಾರ ಆ ರೀತಿ ಇರುತ್ತೆ. ಕೆಲವರಿಗೆ ಅಪ್ಪರ್ ಚೆಸ್ಟ್ ಏನಿದೆ ಮಿಡಲ್ ಚೆಸ್ಟ್ ರೌಂಡ್ ಅದೇ ಇರುತ್ತೆ. ಕೆಲವರಿಗೆ ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್, ವೇಸ್ಟ್ ರೌಂಡ್ ಎಲ್ಲ ಒಂದೇ ತರ ಇರುತ್ತೆ. ಕೆಲವರಿಗೆ ಶೇಪ್ ಇರುತ್ತೆ. ಸೊ ಆಕಾರದ ಮೇಲೆ ಹೋಗುತ್ತೆ. ಸೊ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು 39 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಆಗುತ್ತೆ. ಸೊ 9.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ನೆಕ್ಸ್ಟ್ ಸೊಂಟದ ಸುತ್ತಳತೆ ಮಾರ್ಕ್ ಹಾಕ್ಬೇಕು. ಸೊಂಟದ ಸುತ್ತಳತೆ ಮಾರ್ಕ್ ಹಾಕಕ್ ಮುಂಚೆ ಸೊಂಟದ ಉದ್ದ ನೋಡ್ಕೊಬೇಕು. ಸೊಂಟದ ಉದ್ದ ಎಲ್ಲಿ ಬರುತ್ತೆ ನಾವು ಅಲ್ಲಿ ಸೊಂಟದ ಸುತ್ತಳತೆ ಮಾರ್ಕ್ ಹಾಕ್ಬೇಕು. ಇವ್ರದ್ದು ಸೊಂಟದ ಉದ್ದ ಬಂದು 14 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 14.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲೊಂದು ಲೈನ್ ಹಾಕೊಳ್ಳಿ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ 35 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ಸೊ 8.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 2 ಇಂಚು ಸೀಮಿಂಗ್ ಅಲೈನ್ಸ್ಗೆ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಲೈನ್ ಬಂದು ನಮ್ಮ ಹಿಪ್ ರೌಂಡ್, ಆಸನದ ಸುತ್ತಳತೆ. ಸೊ ಎಲ್ಲಿ ಬರಬೇಕು? ಸೊ ಅದನ್ನ ನಾವು ಮೆಷರ್ ತಗೊಂಡಿರ್ತೀವಿ. ಲಾಸ್ಟ್ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಅದು ನೋಡಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಡೈರೆಕ್ಟ್ ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇವ್ರದ್ದು ಹಿಪ್ ರೌಂಡ್ ಮೆಷರ್ ಹಾಕ್ಬೇಕು. ಸೊ ಹಿಪ್ ರೌಂಡ್ ಎಲ್ಲಿ ಮೆಷರ್ ಹಾಕ್ಬೇಕು? ಇವ್ರದ್ದು ಹಿಪ್ ಲೆಂತ್ ಅಂದ್ರೆ ಮೇಲ್ಗಡೆಯಿಂದ ನಮ್ಮ ಆಸನವರೆಗೂ ಎಲ್ಲಿ ನಾವು ಹಿಪ್ ಓಪನ್ ಅಂದ್ರೆ ಏನ್ ಸೈಡ್ ಸ್ಲಿಟ್ ಕುರ್ತಿಗೆ ಓಪನ್ ಇಟ್ಕೊಳ್ತೀವಲ್ಲ ಅದು ಎಲ್ಲಿ ಬರಬೇಕು ಅಂತ ನಾವು ಹೇಳಿರ್ತೀವಿ, ಮೆಷರ್ಮೆಂಟ್ ತಗೊಳ್ಳುವಾಗ ನೋಡಿರ್ತೀವಿ. ಸೊ ಆ ಪ್ರಕಾರ ಇವ್ರದ್ದು 20 ಇಂಚು ಬಂದಿದೆ. ಅದಕ್ಕೆ ಅರ್ಧ ಇಂಚು ಸೇರಿಸಿ 20.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಲೈನ್ ಹಾಕೊಳ್ಳಿ. ಸೊ ಹಿಪ್ ರೌಂಡ್, ಈಗ ಈ ಲೈನ್ ಅಲ್ಲಿ ಆಸನದ ಸುತ್ತಳತೆ ಅಥವಾ ಹಿಪ್ ರೌಂಡ್ ಮಾರ್ಕ್ ಹಾಕೊಳ್ಳೋಣ. ಸೊ ಇವ್ರದ್ದು ಹಿಪ್ ರೌಂಡ್ ಬಂದು 44 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 11 ಇಂಚು ಬರುತ್ತೆ. ಹಾಕೊಳ್ಳಿ. ಸೊ ಇಲ್ಲಿ ಸೀಮಿಂಗ್ ಅಲೈನ್ಸ್ಗೆ 1 ಇಂಚು ನೋಡಿ. ಇಲ್ಲಿ ಮಾತ್ರ ಇದು ಸೀಮಿಂಗ್ ಅಲೈನ್ಸ್ಗೆ ಬಿಟ್ಟಿರೋದು, ಇದು ಬಂದು ಮಾರ್ಜಿನ್ ಬಿಟ್ಟಿರೋದು. ಅಂದ್ರೆ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಬಟ್ಟೆ, ಎಕ್ಸ್ಟ್ರಾ ಸ್ಟಿಚ್ ಹಾಕೊಳಕ್ಕೆ. ಈ ಹಿಪ್ ರೌಂಡ್ ಹತ್ರ ಏನಪ್ಪಾ ಅಂದ್ರೆ ಒಂದ್ಸರಿ ನಾವು ಮೆಷರ್ಮೆಂಟ್ ನ ಮಾರ್ಕ್ ಹಾಕಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಲೂಸ್ ಟೈಟ್ ಬೇಕಂದ್ರೆ ಈ ಪ್ಲೇಸ್ ಅಲ್ಲಿ ಮಾಡ್ಬೋದು, ಬಟ್ ಈ ಪ್ಲೇಸ್ ಅಲ್ಲಿ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಹಿಪ್ ರೌಂಡ್ ಮೆಷರ್ಮೆಂಟ್ ಏನಿದೆ ಅದು ಫಸ್ಟೇ ಒಂದ್ಸರಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೀವು ಅಲ್ಲಿ ಲೂಸ್ ಇಟ್ಕೊಂಡ್ರೆ ಮತ್ತೆ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಟೈಟ್ ಇಟ್ಕೊಂಡ್ರಂತೂ ನೀವು ಡ್ರೆಸ್ ವೇರ್ ಮಾಡಕ್ಕೆ ಆಗಲ್ಲ. ಲೂಸ್ ಇಟ್ಕೊಂಡ್ರೆ ಹಾಗೋ ಹೀಗೋ ಹಾಕಬಹುದು, ಬಟ್ ಟೈಟ್ ಇಟ್ಕೊಂಡ್ರೆ ಹಾಕೊಳಕ್ಕಾಗಲ್ಲ. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಮೆಷರ್ಮೆಂಟ್ ನ ಪರ್ಫೆಕ್ಟ್ ಆಗಿ ತಗೋರಿ. ಸೊ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಇದ್ರದ್ದೆಲ್ಲ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಅನ್ನೋದನ್ನ ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಮಿಸ್ ಮಾಡಬೇಡಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದು ಆಯ್ತು. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಬರೋದು ಬಾಟಮ್. ಸೊ ಈಗ ನಿಮ್ಗೆ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾ ಇಲ್ಲ, ಸೊ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಬಾಟಮ್ ಇಲ್ಲಿ ಕೆಳಗಡೆ, ಬಾಟಮ್ ಓಪನ್ ಏನು ಕೆಳಗಡೆ ಬರುತ್ತಲ್ಲ ಆ ಪೋರ್ಷನ್ ನಾವು ಮಾರ್ಕ್ ಹಾಕ್ಬೇಕು. ಸೊ ಯಾವ ತರ? ಸೊ ಇವ್ರದ್ದು ಹಿಪ್ ರೌಂಡ್ ಇರುತ್ತಲ್ಲ 44 ಇಂಚ್ ಇದೆ ಅಲ್ವಾ, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 11 ಇಂಚ್ ಬರುತ್ತೆ. 11 ಇಂಚ್ಗೆ 2 ಇಂಚು ಪ್ಲಸ್ ಮಾಡಿ. ಸೊ 13 ಇಂಚು. 13 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾವಾಗ್ಲೇ ಆಗ್ಲಿ ಇದು ನೀಟಾಗಿ ಡ್ರೆಸ್ ಕೂರ್ಬೇಕಂದ್ರೆ ಇದಕ್ಕಿಂತ 2 ಇಂಚು ಜಾಸ್ತಿ ಇರಬೇಕು. ಅದಾದ್ಮೇಲೆ 1 ಇಂಚು ಸೀಮಿಂಗ್ ಅಲೈನ್ಸ್ಗೆ.
ಸೊ ಇಲ್ಲಿ ಏನು 1 ಇಂಚ್ ಬಿಟ್ಟಿರ್ತೀವಿ, ಇಲ್ಲೂ ಸೇಮ್ ಅಷ್ಟೇ ಬಿಡಬೇಕು, ಎಕ್ಸ್ಟ್ರಾ ತಗೊಳ್ಳೋ ಹಾಗಿಲ್ಲ. ಸೊ ಇದಿಷ್ಟು ನೋಡಿ ಈ ರೀತಿ ಬಂದಿದೆ. ಸೊ ಈ ಪಾಯಿಂಟ್ಸ್ ಇರುತ್ತಲ್ಲ, ನಾವು ಅದಕ್ಕೆ ಮಾರ್ಕ್ ಹಾಕ್ಬೇಕು ನೋಡಿ. ಸೊ ಅದು ಎಲ್ಲೆಲ್ಲಿ ಮಾರ್ಕ್ ಬಂದಿದೆ ಆ ತರನೇ ಸೇರಿಸ್ಬೇಕು ನೀವು. ಈ ರೀತಿ ಲೈನ್ ಹಾಕೊಳ್ಳಿ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕ್ಬೇಕು. ಸೊ ಈ ಶೇಪ್ ನೋಡಿ, ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಶೇಪ್ ಇದೆಯಲ್ಲ, ಎಲ್ಲರಿಗೂ ಸೇಮ್ ಇದೇ ತರ ಶೇಪ್ ಬರಲ್ಲ. ಅವ್ರ ಬಾಡಿ ದೇಹ ಹೇಗಿರುತ್ತೆ ಹಾಗೆ ಬರುತ್ತೆ. ಅಲ್ಲಿ ಇನ್ನೊಂದು ಮಾರ್ಕಿಂಗ್ ಬಾಕಿ ಇದೆ. ಸೊ ಫ್ರಂಟ್ ಆರ್ಮೋಲ್ ಮಾರ್ಕಿಂಗ್, ಸೊ ಅದನ್ನ ಹಾಕ್ಬಿಡೋಣ. ಈ ರೀತಿ ಸೊ ಕಟ್ ಮಾಡ್ಕೊಳ್ಳೋಣ ಈಗ. ಇಲ್ಲಿ ನಾನು ನೆಕ್ ಶೇಪ್ ಕಟ್ ಮಾಡ್ತಾ ಇಲ್ಲ, ಏನಕ್ಕೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಫಸ್ಟೇ ಹೇಳಿದ್ದೆ. ಬ್ಯಾಕ್ ಆರ್ಮೋಲ್ ಶೇಪ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನಾನು. ಫ್ರಂಟ್ ಆರ್ಮೋಲ್ ಶೇಪ್ ಫ್ರಂಟ್ ಪಾರ್ಟ್ ಮಾತ್ರ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ನೆಕ್ನ ನಾನು ಕಟ್ ಮಾಡ್ತಾ ಇಲ್ಲ. ಸೊ ಇಷ್ಟ ಆದ್ಮೇಲೆ ಇಲ್ಲಿ ಎಲ್ಲೆಲ್ಲಿ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕಿದೀವಿ ಅಲ್ಲೆಲ್ಲ ನಾವು ಈ ರೀತಿ ನಾಚ್ ಹಾಕೊಂಡ್ಬಿಡೋಣ. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ. ಸೊ ಇದು ನಮ್ಮ ಟಾಪ್ನ ಕಟಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದಕ್ಕೆ ಕ್ಯಾನ್ವಸ್ನ ಒಂದು ನೆಕ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನೆಕ್ ಶೇಪ್ ನಲ್ಲಿ ಹೇಗೆ ಕಟಿಂಗ್ ಮಾಡೋದು, ಸೊ ಹಾಗೆ ಇದಕ್ಕೆ ಸ್ಲೀವ್ ಕಟಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಯಾರಿನಲ್ಲಿ ಗೊತ್ತಾಗಬಾರ್ದು ನಾವು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಬೇಕು ಮೇನ್ಲಿ ಸ್ಯಾರಿನಲ್ಲಿ, ಅದು ಈ ಲಾಂಗ್ ಟಾಪ್ ಹೇಗೆ ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ. 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮರಿಬೇಡಿ, ಓಕೆನಾ? ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.